ಅಶ್ವಿನಿ ರೆಕಾರ್ಡಿಂಗ್ ಲೇಬಲ್ ಯಾವಾಗಲೂ ಅದ್ಭುತವಾದ ಹಾಡುಗಳು ಕೊಟ್ಟಿದೆ. ಇವತ್ತು ಗಾರ್ಗ ಸಿನಿಮಾದ 3ನೇ ಹಾಡು, ಅದು ಬಹಳ ಸ್ಪೆಷಲ್ ಆಗಿರುವಂಥ ಹಾಡನ್ನು ಕೇಳುವಂಥ ಸಂದರ್ಭ. ಒಂದು 4-5 ದಿನದ ಹಿಂದೆ ಟ್ರೈಲರ್ ಲಾಂಚ್ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಒಂದು ಚಿಕ್ಕ ಝಲಕ್ ತೋರಿಸಿದ್ವಿ. ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಸರ್ಪ್ರೈಸ್ ಇದೆ, ಒಂದು ಸ್ಪೆಷಲ್ ಗಿಫ್ಟ್ ಇದೆ ಗಾರ್ಗ ಟೀಮಿಂದ ಅಂತ. ಆ ಗಿಫ್ಟನ್ನು ಸಂಪೂರ್ಣವಾಗಿ ನಿಮಗೆ ನೀಡುವಂಥ ಆ ಶುಭ ಸಂದರ್ಭ ಇದೀಗ ಬಂದಿದೆ. ಸೊ ತಾವೆಲ್ಲರೂ ರೆಡಿ ಅಂದರೆ ಕಾರ್ಯಕ್ರಮದಲ್ಲಿ ಆ ಸರ್ಪ್ರೈಸ್ನ, ಆ ಗಿಫ್ಟನ್ನು ಅನ್ವೀಲ್ ಮಾಡುವಂಥ ಸಮಯ. ಡಿ ಬಾಸ್ ಫ್ಯಾನ್ಸ್, ಆರ್ ಯು ರೆಡಿ? ಯಾವಾಗಲೂ ಒಂದು ಹಾಡು, ಒಂದು ಟ್ರೈಲರ್, ಒಂದು ಕಾರ್ಯಕ್ರಮ ಲಾಂಚ್ ಆಗ್ತಾ ಇದೆ ಅಂದಾಗ ಗೆಸ್ಟ್ ಆಗಿ ಯಾವುದಾದ್ರೂ ಕ್ಷೇತ್ರದಿಂದ ಯಾರನ್ನಾರು ಆಹ್ವಾನ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಸಿನಿಮಾಗೆ ಪ್ರೀತಿಯ ಗೆಸ್ಟ್ ಅಂದ್ರೇ ನೀವೆಲ್ಲ ಸಿನಿಮಾ ಅಭಿಮಾನಿಗಳು, ಡಿ ಬಾಸ್ ಅಭಿಮಾನಿಗಳು. ಹಾಗಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ಅಂತಲೇ ಮಾಡಿರುವಂಥ ಸಾಂಗನ್ನು ಅವರ ಫ್ಯಾನ್ಸೇ, ಅವರ ಸೆಲೆಬ್ರಿಟೀಸ್ ತಾನೇ ರಿಲೀಸ್ ಮಾಡಬೇಕು, ಅದಕ್ಕೆ ಬೇರೆ ಇನ್ಯಾರು ಗೆಸ್ಟನ್ನು ಕರೆಯೋದಕ್ಕೆ ಸಾಧ್ಯ ಅಂತ ಚಿತ್ರತಂಡಕ್ಕೆ ಅನಿಸಿ ಟೀಸರ್ ಅಲ್ಲ, ಈಗ ಫುಲ್ ಸಾಂಗನ್ನು ನೋಡುವಂಥ ಸಮಯ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದೊಂದಿಗೆ ನಾನು 3, 2, 1 ಅಂತ ಕೌಂಟ್ ಕೊಟ್ಟ ತಕ್ಷಣ ನೀವೆಲ್ಲರೂ ಆಲ್ ದಿ ಬೆಸ್ಟ್ ಲಾಂಚ್ ಅಂತ ಹೇಳಿದ್ರೆ ಆ ಸರ್ಪ್ರೈಸ್ ಗಿಫ್ಟ್ ಲಾಂಚ್ ಆಗುವಂಥ ಸಮಯ. ಗೊತ್ತಾಯ್ತಾ? 3, 2, 1ಗೆ ಎಲ್ಲರೂ ಶುಭ ಹಾರೈಸಿ ಲಾಂಚ್ ಅನ್ನಕ್ಕೆ ರೆಡಿನಾ? ಓಕೆ, 3, 2, 1. ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ನ ಕೈಯಲ್ಲಿ ಸಾಂಗ್ನ ಲಾಂಚ್ ಮಾಡಬೇಕು ಅಂತ ಇವತ್ತು ನಮ್ಮನ್ನು ಸೆಲೆಬ್ರಿಟಿಯಾಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತು ಗಜ ಸಿನಿಮಲ್ಲಿ ಈ ಸಾಂಗ್ ರಿಲೀಸ್ ಆಗಿ ಏನು ಹೆಸರು ಕೊಟ್ಟಿತ್ತೋ, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನು ನಮ್ಮ ಪ್ರೀತಿ ಕೊಟ್ಟಿರೋದು, ನಮ್ಮ ಕರ್ನಾಟಕ ಜನ ಏನು ಪ್ರೀತಿ ಕೊಟ್ಟಿದ್ರೋ, ಖಂಡಿತ ಈ ಸಿನಿಮಾದ ಮೇಲೆ, ಈ ಸಾಂಗ್ ನೋಡಿದ ಮೇಲೆ ನಮ್ಮ ಜನ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲಿ ಟ್ರೈಲರು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಟ್ರೈಲರ್ ನೋಡಿನೇ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದಂತ ಗೊತ್ತಾಗೋದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್ ನಿಮಗೂ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ. ಈ ಸಿನಿಮಾದಿಂದ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಗಾರ್ಗಾ ಟೀಮ್. ಥ್ಯಾಂಕ್ ಯು ಪ್ರವೀಣ್ ಅವರೇ. ಬಾಸ್, ನಿಮ್ಮ ಹೆಸರು? ನನ್ನ ಹೆಸರು ದೇವು ಅಂತ. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ತುಂಬ ಖುಷಿಯಾಗುತ್ತೆ. ಜೈ ಡಿ ಬಾಸ್. ಯಾಕೆ ಈ ಸಾಂಗ್ ಮಾತ್ರ ಅಲ್ಲ, ಈ ಸಾಂಗ್ನ ನೋಡಿದ್ರೆ ಹೆಣನು ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂಥ ಸಾಂಗು. ನ್ಯೂ ವರ್ಷನು ತುಂಬ ಚೆನ್ನಾಗಿದೆ. ಈ ಗಜ ಮೂವಿಲಿ ಯಾವ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು, ಅದೇ ಥರ ಇದು ಜೋಗಿ ಚಿತ್ರತಂಡನೇ ಮಾಡಿರೋದ್ರಿಂದ ಆ ಜೋಗಿದೇ ಒಂದು ಕಲ್ಟು ಫ್ಯಾನ್ ಬೇಸ್ ಇದೆ. ಆ ಮೂವಿನೇ ಅಂದ್ರೆ ಒಂದು ಎಮೋಷನು. ಆ ತಂಡ ಮಾಡಿರೋದು ಅಂದರೆ ಗೆಲುವು ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕರ್ನಾಟಕದ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ. ಅದರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಕೈ ಹಿಡಿತಾರೆ. ಜೈ ಡಿ ಬಾಸ್. ಅವರು ನಮ್ಮ ಡಿ ಬಾಸ್ ಅವರು ಇರದೇ ಹೋಗಲಿ, ಆದರೆ ಅಭಿಮಾನಿಗಳಂತೂ ಸೆಲೆಬ್ರಿಟಿಗಳಂತೂ ಇದ್ದೇ ಇರ್ತವೆ. ಸರ್, ಒಂದು ವೇದಿಕೆ ಕೊಟ್ಟು ಕರೆಸಿ ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದ್ದೀರಾ, ತುಂಬ ಖುಷಿ ಆಗುತ್ತೆ. ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗಲಿ. ಆದರೆ ಒಂದು ಡೈಲಾಗ್ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ಡಲ್ಲಿ ತುಂಬ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ, ಆದರೆ ಇಲ್ಲಿರೋದು ಒಬ್ಬರೇ ಲೋಕಲ್. ಜೈ ಡಿ ಬಾಸ್. ಥ್ಯಾಂಕ್ ಯು. ಜೈ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ನಮ್ಮ ಬಾಸ್ ನಮ್ಗೆ ಯಾವಾಗಲೂ ಹೇಳ್ಕೊಟ್ಟಿರೋದು ಒಂದೇ, ನಮ್ಮ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ, ಹೊಸಬ್ರಿಗೆ ಅವಕಾಶ ಕೊಡಿ, ಹೊಸಬ್ರನ್ನ ಬೆಳೆಸಿ ಅಂತ. ನಾವು ಆ ಮಾತನ್ನ ಯಾವತ್ತೂ ಮರೆಯಲ್ಲ, ಅದನ್ನು ಪಾಲಿಸ್ತೀವಿ. ಬಾಸ್ ಪರವಾಗಿ ನಾವಿವತ್ತು ಬಂದು ಇದು ಸಾಂಗ್ ಲಾಂಚ್ ಮಾಡಿದ್ದೀವಿ. ಅವ್ರ ಪರವಾಗಿ ನಾವೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಿಮ್ಮ ಒಪ್ಪಿಗೆಯಿಂದ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿರ್ಲೆ ಕೆಲಸ ಮಾಡೋದು ಬಿಡಬೇಕು. ಏನು ಬಿಡಬೇಕು? ತಾಯಾದಿರ ಹೆಣ್ಗೂ, ವರ್ಮಾನ ತಂದಿರ ಗಂಡ್ಗೂ, ಮಚ್ಬಿಟ್ಟು ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂತರದಲ್ಲಿ ನೀನು ಮಚ್ಚೇ ಬಿಟ್ಬಿಟ್ಟು ಬಂದಿದ್ಯಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರವೀಣ್ ಅಂಡ್ ದೇವ್ ಅವರೇ. ಸರ್, ನಿಮ್ಮ ಹೆಸರು? ಪ್ರದೀಪ್.
ಎಸ್ ನನ್ನ ಹೆಸರು ಪ್ರದೀಪ್ ಅಂತ. ಹಾಂ ಸರ್ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ನಿಮಗೆ ತುಂಬ ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಇಂಥ ಸಾಂಗ್ ಕೊಡಬೇಕು ಅಂದರೆ ಮೇನ್ ಪ್ರೊಡ್ಯೂಸರ್ ಮೇನ್ ಬೆನ್ನೆಲುಬಾಗಿರಬೇಕು. ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಇಷ್ಟ ಆಯಿತು. ಟ್ರೈಲರ್ ಮೊನ್ನೆ ನಾನು ನೋಡಿದೆ ನಿಮ್ಮದು, ಅದೊಂಥರ ಸಸ್ಪೆನ್ಸ್ ಆಗಿತ್ತು. ನಾನು ಯಾಕಂದರೆ ಮೊನ್ನೆ ಸುಮ್ಮನೆ ಸರ್ದು ಇಂಟರ್ವ್ಯೂ ಎಲ್ಲ ಚೆಕ್ ಮಾಡಿದೆ ಸರ್. ನಿಮ್ಮ ಇಂಟರ್ವ್ಯೂ ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೆ. ತುಂಬ ಇಷ್ಟ ಸರ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಅದು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಬಟ್ ದರ್ಶನ್ ಸರ್ನ ಮತ್ತೆ ನೆನೆಸ್ಬಿಟ್ರು. ಅವರು ಒಳಗಡೆ ಇದ್ದೀರ ಅನ್ನೋ ಫೀಲೇ ಇಲ್ಲ ನಮಗೆ. ಈ ಸಾಂಗ್ ನೋಡಿದ್ರೆ ನಮ್ಮ ಕಣ್ಮುಂದೆ ಇದ್ದಾರೆ, ಇಲ್ಲಿ ಬಂದಿದ್ದಾರೆ, ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಫೀಲ್ ಆಯಿತು ಸರ್. ಅಲ್ಲಿ ಕೂತ್ಕೊಂಡು ನನಗೊಂಥರ ಡ್ಯಾನ್ಸ್ ಆಡಬೇಕು ಅನ್ನೋ ಖುಷಿ, ಬಂದು ಡ್ಯಾನ್ಸ್ ಆಡಬೇಕು ಅನ್ನೋ ಖುಷಿ ಆಯಿತು ಸರ್. ತುಂಬ 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 ಚೆನ್ನಾಗೈತೆ. ನಿಮ್ಮ ಮೂವಿಗೆ ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟು ನಮ್ಮ ಬಾಸ್ ಬಂದು ಅವ್ರಿಗೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಡ್ಯಾನ್ಸ್ ಮಾಡೋದಕ್ಕೆ ಥಿಯೇಟರ್ನಲ್ಲಿ ಇನ್ನು ಕೆಲವು ದಿನಗಳು ಬಾಕಿ. ಫೆಬ್ರವರಿ 6ನೇ ತಾರೀಕು ಘಾರ್ಗ ರಿಲೀಸ್ ಆಗ್ತಾ ಇದೆ. ಈ ಹಾಡು ಬಂದ ತಕ್ಷಣ ಎಲ್ಲರೂ ಡ್ಯಾನ್ಸ್ ಮಾಡೋದೆ ಅಲ್ವಾ? ಸೂಪರ್ ಸರ್, ಥ್ಯಾಂಕ್ ಯು. ಮೇಡಮ್ ತಮ್ಮ ಹೆಸರು ತಗೊಳ್ಳಿ ಮೈಕ್. ಸುನೀತಾ ಮ್ಯಾಮ್, ತುಂಬ ಚೆನ್ನಾಗಿದೆ ಹಾಂ, ಸಾಂಗು. ನಾವು ದರ್ಶನ್ ಸರ್ ಮೈಕ್ ಅಭಿಮಾನಿ. ಹತ್ರ ಇಟ್ಕೊಳ್ಳಿ. ನಾನು ದರ್ಶನ್ ಸರ್ ಅಭಿಮಾನಿ, ಅದಕ್ಕೆ ನಾನು ತುಂಬ ಪ್ರಾಡಕ್ಟ್ ಮಾಡ್ತೀನಿ ಮ್ಯಾಮ್. ಸೊ ಸುನೀತಾ ಅನ್ನೋ ಬಂಗಾರಿಗೆ ಈ ಬಂಗಾರಿ ಹಾಡು ಇಷ್ಟ ಆಯ್ತಲ್ಲ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಇಲ್ಲೊಂದು 4 ಜನ ಬಂದಿದ್ದಾರೆ ಅಷ್ಟೇ. ಯಾಕಂದರೆ ಸಮಯ ಎಲ್ಲರದ್ರ ಮಾತಾಡ್ಸೋ ಅಷ್ಟಿರೋದಿಲ್ವಲ್ಲ. ಆದರೆ ನಿಮ್ಮೆಲ್ಲರ ಮನಸ್ಸಿನ ಮಾತು ಇವ್ರು ಹೇಳಿದ್ದಾರೆ ಅಂತ ನಾನು ಅಂದ್ಕೋತೀನಿ. ಇವ್ರಿಗಷ್ಟೇ ಅಲ್ಲ, ಅಲ್ಲಿ ಕೂತ್ಕೊಂಡಿರೋ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿಯಿಂದ ಎನರ್ಜೆಟಿಕ್ ಆಗಿ ಆ ಎನರ್ಜಿಯನ್ನು ತುಂಬಿ ಇವತ್ತು ಈ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೂ. ಥ್ಯಾಂಕ್ ಯು. ಎಸ್, ಇನ್ನು ಥ್ಯಾಂಕ್ ಯು. ನಮ್ಮ ಜೊತೆ ಇರಿ, ಹೋಗೋಂಗಿಲ್ಲ, ಇಲ್ಲಿ ಕೂತ್ಕೋಬೇಕು ನೀವು. ಓಕೆ. ಆ ಲ್ಯಾಂಡ್ ಆಫ್ ಶ್ಯಾಡೋಸ್ನಲ್ಲಿ ಇಂಥ ಒಂದು ಭರ್ಜರಿ ಕಲರ್ಫುಲ್ ಹಾಡು ಕೊಟ್ಟಿದ್ದೀರಾ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇದು ನಾವು ಕೊಟ್ಟಿರೋದಲ್ಲ, ಅವ್ರು ಕೊಟ್ಟಿರೋದನ್ನ ನಾವು ಏನೋ ತೊಗೊಂಡು ಸ್ವಲ್ಪ ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸು ಮತ್ತು ಅದು ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ಮದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ. ಪ್ರೋಮೋ ಆ್ಯಕ್ಚುಲಿ 4 ಲಕ್ಷ ಶೇರ್ಸು, ಲೈಕ್ಸು, ವ್ಯೂಸ್ ನಾನು ಮಾತಾಡ್ತಾ ಇಲ್ಲ, ಬರೀ ಶೇರ್ಸು. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ನ ಆಫ್ ಮಾಡಿ ಅಂತೀನಿ. ಯಾಕಂದರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನು 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತು ನಾನು ಮೊನ್ನೆ ನನಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವು ಹ್ಯಾವ್ ಟು ಡೂ ಸಮಥಿಂಗ್, ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನು ಏನು ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಟ್ಕೊಂಡ್ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡಬೇಕು ಅನಿಸ್ತು. 6ನೇ ತಾರೀಕು ಮಗ ನಿನ್ನ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟ್ರಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನಂಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತು ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನೂ ಡಬಲ್ ಧಮಾಕ ಇದೆ. ಎಲ್ಲರೂ 6ನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ, ಇನ್ನೂ ಒಂದಷ್ಟು ನಿಮ್ಮ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ನಿರ್ಮಾಪಕರಾದಂಥ ರಾಮ್ ಪ್ರಸಾದ್ ಸರ್ ಅವರು ಕೇಳಿದ್ದು ನಮ್ಮದೇ ರೈಟ್ಸು, ಹೌದು ಗಜಾ ಸರ್. ಕೂಡ ನಮ್ಮದೇ ರೈಟ್ಸು. ಆ ಕಾಲದಲ್ಲಿ ಹಂಗೆ ಹೋಗಿತ್ತು. ಇವರೊಂದು ಸಾಂಗ್ ರೀಮಿಕ್ಸ್ ಮಾಡೋಣ ಅಂತ ಕೇಳ್ತಾ ಇದ್ರು, ಯಾವ್ಯಾವುದೋ ಹುಡ್ಕೊಂತ ಬರ್ತಾಯಿದ್ರು. ಬನ್ನಿ ಅಂದ್ಬಿಟ್ಟು ಈ ಸಾಂಗ್ ಎತ್ಕೊಟ್ಟೆ. ನಮ್ಮದೇ ರೈಟ್ಸು, ನಾವು ಮಾಡೋಣ ಅಂತ. ಸೊ ದರ್ಶನ್ ಸರ್ಗೆ ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡಿರೋದು ಕ್ಯಾಸೆಟ್ ರೈಟ್ಸು. ಸೊ ನಮ್ಮದು ದರ್ಶನ್ದು ಭಾಳ ರಿಲೇಷನ್ ಇದೆ. ಅದಕ್ಕೆ ಇದೇ ಹಾಡು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ರೀಮಿಕ್ಸ್ ಮಾಡಿ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. 6ನೇ ತಾರೀಕು ಫಿಲ್ಮ್ ರಿಲೀಸ್ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನೋಡಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿ ಸಾಂಗ್ ಆ್ಯಂಡ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಂದನವನಕ್ಕೆ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಮಾತನ್ನ ಕೇಳೋಣ. ಸರ್, ಈ ಹಾಡು ಬಗ್ಗೆ ಏನು ಹೇಳ್ತೀರಾ ಡಿ ಬಾಸ್ ಫ್ಯಾನ್ಸ್ಗೆ? ಫಸ್ಟು ಈ ಹಾಡು ನಮಗೆ ಸಿನಿಮಾಗೆ ಒಂದು ಹಾಡು ಬೇಕಾಗಿತ್ತು. ನಾನು ಶಶಿ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬೇಕು. ಇಬ್ಬರು ಬಂದು ಬಾಸ್ ಫ್ಯಾನ್ಸು, ಏನಾದರೂ ಮಾಡೋಣ, ಒಂದು ಸಾಂಗ್ ತೊಗೊಳ್ಳೋಣ. ಎಷ್ಟೊಂದು ಸಾಂಗ್ ಹುಡುಕ್ತಾ ಇದ್ವಿ, ಯಾವ್ದು ಹಾಕ್ಬೋದು. ಅದೇ ಟೈಮಲ್ಲಿ ಅಪ್ಪ ಎಂಟ್ರಿ ಕೊಡ್ತಾರೆ. ನೀವು ಎಷ್ಟು ಒಂದು ವಾರದಿಂದ ಹುಡುಕೋಕ್ಕಾಗಿಲ್ಲ, ಬಾ ಒಂದು ಸಾಂಗ್ ಕೊಡ್ತೀನಿ ಅಂತ ಕೊಟ್ಟಿದ್ದು ಗಜಾ ಸಾಂಗು. ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್. ಇಷ್ಟು ಜನ ಬಂದು ಪ್ರೀತಿ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಬಾಸ್ ಇದ್ದಾರೆ, ಅವ್ರ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಇದೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಅರುಣ್ ಅವರೇ. ಮಾಸ್ಟರ್, ಬಂಗಾರಿ ಯಾರೇ ನೀ ಬುಲ್ಬುಲ್ ಈ ಹಾಡಿನ ಕೊರಿಯೋಗ್ರಫರ್ ಸರ್. ಎಲ್ರಿಗೂ ನಮಸ್ತೆ. ಮೊದಲಿಗೆ ಶಶಿ ಸರು ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಓಕೆ ಸಾಂಗ್ ಅಲ್ವಾ ಅಂತ ಅಂದ್ಕೊಂಡೆ. ಸೆಕೆಂಡ್ ಮೀಟಿಂಗಲ್ಲಿ ಈ ಸಾಂಗು ಅಂತಾರೆ, ಭಯ 10% ಇರುತ್ತೆ. ಇನ್ನೊಂದು ಮೀಟಿಂಗಲ್ಲಿ ಇನ್ನೊಂದು ಚೂರು ಸ್ವಲ್ಪ ಬೇರೆ ಲೆವೆಲಲ್ಲಿ ಹೇಳ್ತಾರೆ, 50%ಗೆ ಬರುತ್ತೆ. ಫೈನಲ್ ಒಂದು ಮೀಟಿಂಗ್ ಆಗುತ್ತೆ, ಮಾಸ್ಟರ್ ಇದೇ ಸಾಂಗು ಫೈನಲ್ ವರ್ಷನ್ನು ಫೈನಲ್ ಟ್ರ್ಯಾಕು ನನಗಿಷ್ಟೇ ಬೇಕಾಗಿರೋದು ಅಂತಾರೆ. ಓ ಇವರೇನೋ ಈಸಿಯಾಗಿ ಹೇಳ್ಬಿಟ್ರು, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಫಸ್ಟ್ ಆಫ್ ಆಲು ಡಿ ಬಾಸ್ ಸಾಂಗು ನಾನು ಯಾರಿಗೆ ನ್ಯಾಯ ಒದಗಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಸ್ಕ್ರೀನಿಗೆ ನ್ಯಾಯ ಒದಗಿಸ್ಬೇಕು, ಜೊತೆಗೆ ಅವರ ಸೆಲೆಬ್ರಿಟೀಸ್ಗೆ ನ್ಯಾಯ ಒದಗಿಸ್ಬೇಕು. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಾಂಗು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಶಿ ಸರ್ ತುಂಬ ಥ್ಯಾಂಕ್ ಯು, ಆ್ಯಂಡ್ ಅಶ್ವಿನಿ ರಾಮಪ್ರಸಾದ್ ಸರ್ ತುಂಬ ಥ್ಯಾಂಕ್ ಯು. ಏನಕ್ಕೆ ಅಂತಂದರೆ ಒಬ್ಬ ಹೊಸ ಕೊರಿಯೋಗ್ರಾಫರ್ಗೆ ಇಂಥದ್ದು ಬೇಕು ಸರ್ ಅಂತ ಕೇಳಿದ್ರೆ ಯಾಕಮ್ಮ ಬೇಕು ಅಂತ ಕೇಳ್ತಾರೆ. ಬಟ್ ಇವರು ಹಂಗಲ್ಲ, ಸರ್ ಇದು ಇದ್ದರೆ ವಿಜುವಲ್ಗೆ ತುಂಬ ಬ್ಯೂಟಿ ಆಗಿರುತ್ತೆ ಸರ್ ಅಂತ ಅಂದಾಗ ಅವ್ರು ಒಂದೇ ಮಾತಾಡಿದ್ದು, ಅಷ್ಟೇ ತಾನೇ ಮಗ, ಇನ್ನು ಅರ್ಧ ಗಂಟೆ ನೋಡು ಅಂತಂದರು. ಅರ್ಧ ಗಂಟೆನೂ ತೊಗೊಳ್ಳಿಲ್ಲ, 20 ನಿಮಿಷಕ್ಕೆ ತರಿಸಿದ್ರು ಸೆಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅರುಣ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಸೇಮ್ ನೀವು ಡಿ ಬಾಸ್ನ ಹೆಂಗೆ ನೋಡ್ತಿರೋ ಹಂಗೇ ಇದ್ದಾರೆ ಸಾಂಗಲ್ಲಿ ಹೇಳ್ತಾ ಇದ್ದೀನಿ ಸರ್, ಸಾಂಗಲ್ಲಿ ಹಂಗೇ ಇದ್ದಾರೆ, ಹಂಗೇ ತೋರಿಸಿದ್ದೀನಿ ಅವ್ರನ್ನ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಶಶಿ ಸರ್ ಬಗ್ಗೆ. ಅವ್ರು ಹೆಂಗೆ ಅಂತ ಅಂದರೆ ಹಿ ನೋ ವಾಟ್ ಟು ಟೇಕ್, ವಾಟ್ ಟು ಡೂ, ವಾಟ್ ಟು ಗಿವ್, ಅಷ್ಟೇ ಅವ್ರಿಗೆ ಗೊತ್ತಿರೋದು ಇದೊಂದೇ. ಗುರು ನಾನು ಇದೇ ಮಾಡ್ತಾ ಇದ್ದೀನಿ, ಇದನ್ನೇ ಹೊಡಿತೀನಿ, ಇದು ಹೊಡೆದ್ರೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಅದನ್ನು ಎಂಜಾಯ್ ಮಾಡ್ತಾರೆ, ಇಷ್ಟೇ ಅವ್ರ ಪಾಯಿಂಟು. ಫ್ಯೂಚರ್ಗೆ ಒಬ್ಬ ಒಳ್ಳೆ ಸ್ಟಾರ್ ಡೈರೆಕ್ಟ್ರು ಹುಡ್ಕೊತಾರೆ 6ನೇ ತಾರೀಕು ಮೇಲೆ. ಇದಂತೂ ಕಟ್ಟಿಟ್ಟ ಬುತ್ತಿ ಹೇಳ್ತಾ ಇದ್ದೀನಿ. ಅವರ ಸ್ಟೈಲ್ ಆಫ್ ಮೇಕಿಂಗ್, ಅವರ ಸ್ಟೈಲ್ ಆಫ್ ವಿಜುವಲೈಸೇಷನ್, ಅವರ ಸ್ಟೈಲ್ ಆಫ್ ಕತೆ ಹೇಳೋ ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಗಾರ್ಗಾ ಟೀಮಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. 6ನೇ ತಾರೀಕು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಿಮ್ಮ ಜೊತೆ ನಾನು ಬರ್ತೀನಿ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಇದ್ರದ್ದು ಏನಾದರೂ ಹುಕ್ ಸ್ಟೆಪ್ ಏನಾದರೂ ಇದೆಯಾ ನೀವು? ಹಾಂ, ಮತ್ತೆ ಕಮ್ ಒಂದು ಹುಕ್ ಸ್ಟೆಪ್. ಹಾಂ ಸರ್. ಬಿಫೋರ್ ಒಂದು ಸಾಂಗ್ ನೋಡಿರ್ತೀರಾ, ನೀನು ನನಗೆ ಅನ್ನೋ ಸಾಂಗು. ಅದರಲ್ಲಿ ಹೀರೋಯಿನ್ ಆಗಿ ಯಾರು ಮಾಡಿದಾರಲ್ಲ ಅವರೇ ಇದರಲ್ಲೂ ಮಾಡಿರೋದು, ರಿಹಾನಾ ಅಂತ. 5 days ಶೂಟ್ ಮಾಡಿದ್ದೀವಿ ನಾವು ಈ ಸಾಂಗು. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬ ಕಷ್ಟ ಬಿದ್ದಿದ್ದಾರೆ ಅವರು, ತುಂಬ ಕಷ್ಟ ಬಿದ್ದು ತುಂಬ ಇಷ್ಟಪಟ್ಟು ಸಾಂಗ್ ಮಾಡಿದ್ದಾರೆ ಸರ್. ಈ ಸಾಂಗ್ನ ಏನಕ್ಕೆ ಬಿಟ್ವಿ ಅಂದರೆ, ಏನೋ ಒಂದು ಸಸ್ಪೆನ್ಸ್ ಸಿನಿಮಾ ಹೇಳ್ತಾ ಇದ್ದೀವಿ, ಏನೋ ಒಂದು ಹಾರರ್ ಫಿಲಮು ಅನ್ನೋ. ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಕಂಪ್ಲೀಟ್ ಎಂಟರ್ಟೈನ್ಮೆಂಟಿಂದ ಹಿಡ್ದು, ಒಂದು ಥ್ರಿಲ್ಲಿಂದ ಹಿಡ್ದು, ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸಿಂದ ಹಿಡ್ದು, ಒಂದು ಈಗ ಐಟಮ್ ನಂಬರು ತೋರಿಸಿದ್ದೀವಿ, ಅದು ಬಾಸ್ದೆ ಸಾಂಗ್ದು. ಸೊ ನೀವು 6ನೇ ತಾರೀಕು, ನಾನು ಅವತ್ತು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಯಾರು ಹಂಗೆ ನಂಬರ್ ಕೊಡೋಲ್ಲ ಪಬ್ಲಿಕಲ್ಲಿ. ನೀವು ಅಂದರೆ ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಆಲ್ಸೋ. ನನಗೆ ತುಂಬ ಜನ ನನ್ನ ಟೀಮೂ ಹೇಳಿದ್ರು, ನಂಬರ್ ಏನು ಹಂಗೆ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು. ನನಗೆ ನನ್ನ ಜನದ ಮೇಲೆ ನಂಬಿಕೆ ಇದೆ, ಅವ್ರು ನನ್ನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ದಯವಿಟ್ಟು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, 6ನೇ ತಾರೀಕು ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೊಬ್ರನ್ನ ಕರ್ಕೊಂಡೋಗಿ, ಇಷ್ಟ ಆಗಿಲ್ಲ ಅಂದರೆ ಫೋನ್ ಮಾಡಿ ಬೈರಿ. ದಯವಿಟ್ಟು 6ನೇ ತಾರೀಕು ಹೊಸ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರೆಕಾರ್ಡ್ ಆಗಿ ಬರ್ತಾ ಇದೆ ಅಣ್ಣ. ಹೇಳಿ ಸರ್. ಹಾಂ, ಓಕೆ. ಹಾಂ, ಡಿಸ್ಟ್ರಿಬ್ಯೂಷನ್ ನಾನೇ, ಬಟ್ ಎನ್ ಕುಮಾರ್ ಈಸ್ ಗೈಡಿಂಗ್ ಅಸ್ ಇನ್ ಎವ್ರಿವೇರ್. ಥಿಯೇಟರ್ಸ್ ನಾನು 200-300 ಥಿಯೇಟ್ರಿಗೆಲ್ಲ ಬರ್ತಾ ಇಲ್ಲ, ಲಿಮಿಟೆಡ್ ಥಿಯೇಟ್ರು. ಪಬ್ಲಿಸಿಟಿ 300 ಥಿಯೇಟ್ರ್ ಅಷ್ಟು ಮಾಡಿದ್ದೀನಿ. ಅಂದರೆ 300 ಥಿಯೇಟ್ರ್ ಎಷ್ಟು ಹಾಕಬೇಕು ಅಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ. ಬಟ್ ಎಲ್ಲ ಕಡೆ ಓಪನ್ ಮಾಡಲ್ಲ, ಲಿಮಿಟೆಡ್ ಥಿಯೇಟರ್ಸ್, ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಓಪನ್ ಮಾಡಿದ್ದೀನಿ. ಫಸ್ಟ್ ಶೋ ಸೆಕೆಂಡ್ ಶೋ ಆಗಲಿ, ಅದಾದಮೇಲೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಥರ ಅಂತ. ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ನಾವು 200 ಹಾಕ್ಬಿಟ್ಟು ಅದೆಲ್ಲ ಬೇಡ ಅಂತಂದ್ಬಿಟ್ಟು, ಯಾಕೆಂದರೆ ಐ ಹ್ಯಾವ್ ಕಾನ್ಫಿಡೆಂಟ್. 200 ಹಾಕಿ ಅರ್ಧ ಆದರೆ ಸಾಕು, ನಂಗೆ ಸಾಕು ಅನ್ನೋ ಲೆವೆಲ್ ಇದ್ದಾರೆ ಈಗ. ಬೇಡ, ನಾನು ಹಂಗಲ್ಲ, ಕಡಿಮೆ ಥಿಯೇಟರ್ಸ್ ಹಾಕಿ ನೀಟಾಗಿ ಗೊತ್ತಾದ್ಮೇಲೆ ಅವರೇ ಡಬಲ್ ಮಾಡ್ಕೊತಾರೆ. ಈಗ ಮಲ್ಟಿಪ್ಲೆಕ್ಸಲ್ಲಿ ಶೋ ಕೊಡ್ಲ ಅಂದರೆ ನಮ್ದಲ್ಲ, ಅದು ತಪ್ಪು. ಒಂದು ಸರಿ ಜನ ಬಂದು ಇದಾದರೆ ಡೆಫಿನೆಟ್ ಅವರೇ ಡಬಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಕೇಳೋ ನೆಸಿಟಿ ಇರೋದಿಲ್ಲ ಅವ್ರಿಗೆ. ಥಿಯೇಟ್ರ್ ಸಿಕ್ಕಿಲ್ಲ ಅದಲ್ಲ, ನಾವು ಹೆಂಗಿದ್ರು ಬರ್ತೀವಿ. ನಾವು ಒಂದು ಸೆಟಪ್ ಆಗಿದೆ, ನನಗೆ ಎಷ್ಟು ಬೇಕೋ ಅದು ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಪಬ್ಲಿಸಿಟಿ ಮಾಡೋ ರೀತಿ ಮಾಡ್ತಾಯಿದ್ದೀನಿ. ಫಸ್ಟ್ ಶೋ ಒಂದು ಸ್ವಲ್ಪ ಕಡಿಮೆ ಆಗೋದಕ್ಕೆ 12ಕ್ಕೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಶೋ ಡೆಫಿನೆಟಾಗಿ ಗೊತ್ತು, ಇಟ್ ವಿಲ್ ಬಿಕಮ್ ಡಬಲ್ ಆರ್ ತ್ರಿಬಲ್.
ಇಷ್ಟು ಕಾನ್ಫಿಡೆನ್ಸ್ ಇದೆ. ಎನಿಥಿಂಗ್ ಎಲ್ಸ್ ಸರ್? ಥ್ಯಾಂಕ್ ಯು. ನಮ್ಮ ಗುರುಗಳು ಫೋಟೋಗ್ರಾಫರ್ ತುಂಬ ದಿವಸ ಆಯಿತು ಬಂದು. ಅದೇ ಗೊತ್ತು ನನಗೆ, ಅವ್ರಿಗೋಸ್ಕರ. ಅದೇ ಥ್ಯಾಂಕ್ ಯು ವೆರಿ ಮಚ್. ನಮ್ಮದು ಅವ್ರದ್ದು ಇದ್ದಿದ್ದೆ, ನಾಗೇಶ್ ಕುಮಾರ್ ಅವ್ರದ್ದು. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ಕೆಲಸ ಬ್ಯಾಲೆನ್ಸ್ ಇದೆ, ಆಗಲೇ ಇವರೊಂದು ಹುಕ್ ಸ್ಟೆಪ್ ಡಾನ್ಸ್ ಮಾಡೋದಿದೆ. ಮಾಸ್ಟರ್ ಯಾರು? ಅರುಣ್ ಅವರಿರಲ್ವಾ? ಹೌದು, ಆ ಡಾನ್ಸಲ್ಲಿ ಅವರಿಲ್ಲ ಅಂತ ಹಂಗೆ. ಈ ಸಾಂಗ್ ನಿಜವಾಗ್ಲೂ ಅಷ್ಟೇ ಸ್ವೀಟು. ಬನ್ನಿ, ನೀವೇ ಸೇರ್ಕೊಂಡು ಚಿತ್ರತಂಡದ ಜೊತೆಗೆ ಕೇಕ್ ಕಟ್ ಮಾಡ್ಬೇಕು. ಓಕೆ, ಪ್ಲೀಸ್ ಬನ್ನಿ. ಎಲ್ರೂ ಪ್ರೀತಿಯಿಂದ ವಿಶ್ ಮಾಡ್ತಾ ಇದು ಗಾಯತ್ರಿಗೆ. ನಿಮ್ ದಿನ ಇದು. ನಾವು ಅಲ್ಲೇ ಇರೋದು, ನಾವು ಫ್ಯಾನ್ಸೇ, ನಾವು ಫ್ಯಾನ್ಸೇ. ಹಲೋ, ಆ ಡಿ ಬಾಸ್ಗಿರೋ ಪವರ್ ಇದೇನೆ. ಹೊಸ ತಂಡ, ನಾವ್ ಯಾರು ಏನೂ ಅಲ್ಲ, ಜಸ್ಟ್ ಒಂದ್ ಸಾಂಗ್ ಇಷ್ಟು ಪ್ರೀತಿ ಕೊಡ್ತಾ ಇದಾರೆ ಅಂದ್ರೆ ಆ ಹೆಸರಿಗಿರೋ ಪವರ್ ನಾವೆಲ್ಲ ತಿಳ್ಕೋಬೇಕು. ಜೈ ಡಿ ಬಾಸ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.